ತೆಂಗು ರೈತರ ಒಂದು ಜೀವನಾಡಿಯಾಗಿದೆ. ಅದು ಕೂಡ ಈ ರಾಮನಗರ, ತುಮಕೂರು ಮತ್ತು ಹಾಸನ ಭಾಗದ ರೈತರ ಜೀವನಾಡಿಯಾಗಿದೆ. ಅಂದಂತಹ ಉತ್ಪನ್ನವನ್ನ ಈ ರೀತಿ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡಿದ್ದೇ ಆದಲ್ಲಿ ರೈತರು ಆರ್ಥಿಕವಾಗಿ ಸಬಲರಾಗಬಹುದು. ತೆಂಗಿನಕಾಯಿ ಸುಲಿಯೋ ಮೆಷಿನ್ ಅಲ್ಲಿ ಹಾಕ್ಬಹುದು. ಇದು ಕೆಪಾಸಿಟಿ ಬಂದು 1 ಗಂಟೆಗೆ 1000 ನಟ್ಸ್ ಅಂತ ಹೇಳ್ತೀವಿ. ನೋಡ್ತಾ ಇರ್ಬೋದು, ಇದು ಡಿ ಶೆಲ್ಲಿಂಗ್ ಮೆಷಿನ್. ಈ ತರಹ ಮೆಷಿನ್ ನಮ್ಮಲ್ಲಿ 2 ಮೆಷಿನ್ಗಳಿದೆ. ನೀವು ಸಿಪ್ಪೆ ಸುಲಿತಾ ಇದ್ದಾರೆ ಆ ತೆಂಗಿನಕಾಯಿಯಿಂದ. ಈಗ ಇದು ಬಬಲ್ ವಾಶ್ ಅಂತ ಹೇಳ್ತೀವಿ. ಈ ಬಬಲ್ ವಾಶ್ ಒಳಗಡೆ ಹಾಕ್ತಿವಿ. ಆಟೋಮೆಟಿಕ್ ಆಗಿ ಇಲ್ಲಿ ಏನು ಅದು ವಾಶ್ ಆಗುತ್ತೆ. ವಾಶ್ ಆದ ನಂತರ ಈ ಕನ್ವೇಯರ್ ಮುಖಾಂತರ ನಮಗೆ ಪಲ್ವರೈಸರ್ ಯೂನಿಟ್ ಇಂದ ಬಂದಂತಹ ಕೊಕೊನಟ್ ತೆಂಗಿನಕಾಯಿ ಎಲ್ಲ ಏನು ಕಟ್ಟಾಗುತ್ತೆ. ಕಟ್ಟಾಗಿ ಬಂದ ಮೇಲೆ ಇಲ್ಲಿ ನಮಗೆ ತೆಂಗಿನಕಾಯಿ ತುರಿ ಬರುತ್ತೆ. ಒಂದು ನಮಗೆ ಬರೀ ಏನು ವಿತ್ ಫ್ಯಾಟು ತೆಂಗಿನಕಾಯಿ ತುರಿ ಬೇಕು ಅಂತಂದ್ರೆ ನಾವು ಇಲ್ಲಿ ಬಂದು ಕೊಕೊನಟ್ ಕಲೆಕ್ಷನ್ ಪಾಯಿಂಟ್ ಇರುತ್ತೆ, ಇಲ್ಲಿ ಕಲೆಕ್ಟ್ ಮಾಡ್ಕೋತೀವಿ. ಇಲ್ಲ ನಾವು ಕೊಕೊನಟ್ ಮಿಲ್ಕಿಗಾಗಿ ಬಳಸ್ತಾ ಇದ್ದೀವಿ ಅಂತಂದ್ರೆ ಆ ಒಂದು ತೆಂಗಿನ ಒಂದು ತುರಿ ಇಲ್ಲಿ ಬಂದು ಕೊಕೊನಟ್ ಮಿಲ್ಕ್ ಬಂದಂತಹ ಮಿಲ್ಕನ್ನ ಇಲ್ಲಿ ನಾವು ಕೊಕೊನಟ್ ಆಯಿಲ್ ವರ್ಜಿನ್ ಕೊಕೊನಟ್ ಆಯಿಲ್ ಇಲ್ಲಿ ತಗೋಬೋದು. ಟ್ಯಾಬ್ಲರ್ ಸೆಂಟ್ರಿಫ್ಯೂಜರ್ ಇರುತ್ತೆ ಇಲ್ಲಿ ನಮಗೆ ವರ್ಜಿನ್ ಕೊಕೊನಟ್ ಆಯಿಲ್ ಇಲ್ಲಿ ಬರುತ್ತೆ. ಅದನ್ನ ಪ್ಯಾಕೆಟ್ ಮಾಡಲಿಲ್ಲ ಅಂತಂದ್ರೆ ಅದನ್ನ ನಾವು ನೇರವಾಗಿ ಈ ಒಂದು ಸ್ಪ್ರೇ ಡ್ರೈಯರ್ಗೆ ನಾವು ತೆಂಗಿನ ಹಾಲನ್ನ ಫೀಡ್ ಮಾಡ್ಬೋದು. ಮುಖ್ಯವಾಗಿ ಮೊದಲನೇದಾಗಿ ಯಾರೇ ರೈತರು ಈ ತರ ನಾವು ತೆಂಗಿನಕಾಯಿ ತಗೊಂಡ್ ಬಂದಾಗ, ಈಗ ನೋಡಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲೇ ಬೆಳೆದಿರುವಂತಹ ತೆಂಗಿನಕಾಯಿ. ಸೊ ಇದನ್ನ ತಗೊಂಡ್ ಬಂದಾಗ ಈಗ ಇದು ಮನೆಯಲ್ಲಿ ಅವ್ರು ತೆಗಿಲಿಕ್ಕೆಲ್ಲ ಸಿಪ್ಪೆ ಸುಲಿಲಿಕ್ಕೆ ಕಷ್ಟ ಆಗುತ್ತೆ. ಸೊ ಅಂತ ಸಂದರ್ಭದಲ್ಲಿ ಅವ್ರು ಏನ್ ಮಾಡ್ಬೋದು, ಅವ್ರು ಎಷ್ಟು ತೆಂಗಿನಕಾಯಿ ಬೆಳೆದಿರ್ತಾರೋ ಅದು ತಗೊಂಡ್ಬಂದು ನಮ್ಮಲ್ಲಿ ರಿಯಾಯಿತಿ ದರದಲ್ಲಿ ಈ ಒಂದು ತೆಂಗಿನಕಾಯಿ ಸುಲಿಯೋ ಮೆಷಿನ್ ಅಲ್ಲಿ ಹಾಕ್ಬೋದು. ಇದು ಕೆಪಾಸಿಟಿ ಬಂದು 1 ಗಂಟೆಗೆ 1000 ನಟ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಇದನ್ನು ಕೂಡ ರಿಯಾಯಿತಿ ದರದಲ್ಲಿ ತಗೊಂಡು ಅದ್ರ ನೆಕ್ಸ್ಟ್ ಮುಂದಿನ ಒಂದು ಸಂಸ್ಕರಣೆನ ನಾವು ಮಾಡ್ತೀವಿ. ಈಗ ನೋಡ್ತಾ ಹೋಗೋಣ ಯಾವ ರೀತಿ ತೆಂಗು ಸಿಪ್ಪೆ ಸುಲಿಬಹುದು ಈ ಯಂತ್ರದ ಮುಖಾಂತರ ಅಂತ ಹೇಳಿ. ಸಾಕ್ಬಿಡಿ ಈಗ ಈ ತೆಂಗಿನಕಾಯಿ ಸಿಪ್ಪೆ ಸುಲಿಯೋ ಯಂತ್ರದಿಂದ ಬಂದಂತಹ ಈ ತೆಂಗಿನಕಾಯಿಯ ಮುಂದಿನದಲ್ಲಿ ಯಾವ ರೀತಿ ಸಂಸ್ಕರಣೆ ಮಾಡ್ತೀವಿ ಅನ್ನೋದನ್ನ ಇವಾಗ ನಿಮ್ಗೆ ತೋರಿಸ್ಕೊಡ್ತೀನಿ, ಬನ್ನಿ. ಈಗ ನಮ್ಮ ಸುತ್ತಮುತ್ತ ಇರುವಂತಹ ರಾಮನಗರ ಜಿಲ್ಲೆ ಆಗ್ಬೋದು, ಸುತ್ತಮುತ್ತ ಇರೋ ಜಿಲ್ಲೆ ಅಂತ ರೈತರು ತೆಂಗಿನಕಾಯಿಯನ್ನು ತಗೊಂಡ್ಬಂದ್ರೆ ಮೊದಲನೇದಾಗಿ ನಾವು ಅವ್ರ ಕಾಯಿನ ಸಿಪ್ಪೆ ಸುಲಿದು ಕೂಡ ಬಿಡಿಸ್ಕೊಂಡು ಹೋಗ್ಬೋದು. ಅಥವಾ ಇಲ್ಲ ನಾವು ಇನ್ನ ಪ್ರೊಸೆಸಿಂಗು ಅಥವಾ ಮಾಡ್ಬೇಕು ಅಂತಂದ್ರೂ ಕೂಡ ಇವ್ರಿಗೆ ಇಷ್ಟೆಲ್ಲ ಒಂದು ನಾವು ಸಂಸ್ಕರಣೆ ಒಂದು ವ್ಯವಸ್ಥೆಯನ್ನ ಮಾಡ್ಕೊಟ್ಟಿರ್ತೀವಿ. ಮೊದಲನೇದಾಗಿ ಕೆಲವೊಬ್ರು ಇಲ್ಲಿ ರೈತರು ತಗೊಂಡ್ ಬರ್ತಾರೆ, ಅಂದ್ರೆ ನೇರವಾಗಿ ಈ ರೀತಿ ಕಾಯಿನೇ ಸಿಪ್ಪೆ ಸುಲಿದಿರೋ ಅಂತ ಕಾಯಿನೇ ತಗೊಂಡ್ ಬರ್ತಾರೆ. ಆವಾಗ ಗ್ರೇಡಿಂಗ್ ಮಾಡಿ ಅವರಿಂದ ಇಲ್ಲಿ ತೆಂಗಿನಕಾಯಿನ ತಗೊಳ್ತಾರೆ. ಮೊದಲನೇದಾಗಿ ಈ ಒಂದು ತೆಂಗಿನಕಾಯಿಯಿಂದ ಸಿಪ್ಪೆ ಯಾವ ರೀತಿ ಸುಲಿಯುವಂಥದ್ದು ಅನ್ನೋದನ್ನ ನೋಡೋಣ ಇವಾಗ. ಇದು ನೋಡ್ತಾ ಇರ್ಬೋದು, ಇದು ಡಿ ಶೆಲ್ಲಿಂಗ್ ಮೆಷಿನ್. ಈ ತರಹ ಮೆಷಿನ್ ನಮ್ಮಲ್ಲಿ 2 ಮೆಷಿನ್ಗಳಿದೆ. ಇದನ್ನ ನೋಡ್ತಾ ಇರ್ಬೋದು. ಮಾಡಪ್ಪ. ಈಗ ನೋಡ್ತಾ ಇರ್ಬೋದು ನೀವು, ಸಿಪ್ಪೆ ಸುಲಿತಾ ಇದ್ದಾರೆ ಆ ತೆಂಗಿನಕಾಯಿಯಿಂದ. ಈಗ ಮುಂದಿಂದಾಗಿ ಈ ಸಿಪ್ಪೆ ಸುಲಿದಿರೋದನ್ನ ಇದರಲ್ಲಿ ಈಗ ಈ ಏನು ಬ್ರೌನ್ ಸ್ಕಿನ್ ಅಂತ ಏನ್ ಹೇಳ್ತೀವಲ್ಲ, ಇದನ್ನ ಬ್ರೌನ್ ಸ್ಕಿನ್ ನ ರಿಮೂವ್ ಮಾಡ್ತಾರೆ. ಅದಕ್ಕೋಸ್ಕರ ಇರುವಂತಹ ಮೆಷಿನ್ ಇದು ಬ್ರೌನ್ ಸ್ಕಿನ್ ರಿಮೂವಲ್ ಮೆಷಿನ್ ಅಂತ ಹೇಳಿ.
ಇಲ್ಲಿರುವಂತಹ ಬ್ರೌನ್ ಸ್ಕಿನ್ ನ ಇಲ್ಲಿ ರಿಮೂವ್ ಮಾಡ್ಲಾಗತ್ತೆ. ತಗೊಳ್ಪ. ಈಗ ಬ್ರೌನ್ ಸ್ಕಿನ್ ಇರುತ್ತಲ್ಲ ಅದನ್ನ ರಿಮೂವ್ ಮಾಡ್ತಾ ಇದಾರೆ ಇಲ್ಲಿ. ಈ ಬ್ರೌನ್ ಸ್ಕಿನ್ ಏನ್ ರಿಮೂವ್ ಮಾಡ್ತಾರಲ್ಲ ಇದನ್ನ ನಾವು ಅಗೈನ್ ಬೇರೆ ಉತ್ಪನ್ನಗಳಾಗೂ ಕೂಡ ಮಾಡ್ಬೋದು. ನಿಮಗೆ ಕೋಳಿಗಳಿಗೆ, ಎಸ್ಪೆಷಲಿ ಕೋಳಿಗಳಿಗೆ ಇದು ಫೀಡ್ ರೂಪದಲ್ಲಾದ್ರೂ ಹಾಕ್ಬೋದು. ಇದನ್ನು ಕೂಡ ವ್ಯರ್ಥ ಆಗಲ್ಲ, ಇದನ್ನು ಕೂಡ ಬಳಸ್ಕೋಬಹುದು ಈ ಉತ್ಪನ್ನ ಕೂಡ. ಸಿಪ್ಪೆಯನ್ನ ಈಗ ನೋಡಿದ್ವಿ ಬ್ರೌನ್ ಸ್ಕಿನ್ ರಿಮೂವ್ ಆಗಿದೆ. ಇದರಲ್ಲಿ ಇಲ್ಲಿ ಏನ್ ಬ್ರೌನ್ ಸ್ಕಿನ್ ಬಂದಿರುತ್ತಲ್ಲ ಅದು ಇಲ್ಲಿ ಬೀಳತ್ತೆ. ಇದು ಕನ್ವೇಯರ್ ಬೆಲ್ಟ್ ಕೊಟ್ಟಿರ್ತೀವಿ, ಇದರಿಂದ ಹೊರಗಡೆ ಹೋಗಿ ನಾವು ಕಲೆಕ್ಷನ್ ಬಾಕ್ಸ್ ಅಲ್ಲಿ ಅದನ್ನ ಕಲೆಕ್ಟ್ ಮಾಡ್ಕೋಬಹುದು. ಇವೆರಡೂ ಮೆಷಿನ್ಗೂ ಕೂಡ ಕನ್ವೇಯರ್ ಬೆಲ್ಟ್ ಕೊಟ್ಟಿರ್ತೀವಿ, ಅದು ಹೊರಗಡೆ ಹೋಗ್ಬಿಟ್ಟು ಕಲೆಕ್ಟ್ ಮಾಡ್ಕೊಂಡು ಮತ್ತೆ ಮುಂದಿನ ಒಂದು ಉತ್ಪನ್ನಗಳಿಗೆ ಅದಕ್ಕೆ ನಾವು ದಾರಿ ಮಾಡ್ಕೊಡ್ಬೋದು. ಇದೇನ್ ಬಂದಿರುತ್ತಲ್ಲ ಇದು ಬಬಲ್ ವಾಶ್ ಅಂತ ಹೇಳ್ತೀವಿ. ಈ ಬಬಲ್ ವಾಶ್ ಒಳಗಡೆ ಹಾಕ್ತಿವಿ, ಆಟೋಮೆಟಿಕ್ ಆಗಿ ಇಲ್ಲಿ ಏನು ಹಾಟ್ ವಾಟರ್ ಬಂದು ಬಬಲ್ ವಾಶ್ ಆಗುತ್ತೆ. ಇದ್ರ ಮುಖಾಂತರ ಇದು ಈ ಒಂದು ಕನ್ವೇಯರ್ ಮುಖಾಂತರ ಮೇಲ್ಗಡೆ ಬೆಲ್ಟ್ ಕನ್ವೇಯರ್ ಮುಖಾಂತರ ಹೋಗುತ್ತೆ. ಸೊ ಇಲ್ಲಿಂದ ಬಂದ್ಮೇಲೆ ಇಲ್ಲಿ ನಿಮಗೆ ನಮಗೆ ಬಬಲ್ ವಾಶ್ ಆಗಿ ಈ ಕನ್ವೇಯರ್ ಮುಖಾಂತರ ತೆಂಗಿನಕಾಯಿ ಬರುತ್ತೆ. ಬಂದಾದ್ಮೇಲೆ ಇಲ್ಲಿ ವಾಷಿಂಗ್ ಅಂಡ್ ಬ್ಲಾಂಚಿಂಗ್ ಯೂನಿಟ್ ಇಲ್ಲಿ ಹಾಟ್ ವಾಟರ್ ಅಲ್ಲಿ ನಿಮಗೆ ಅದು ವಾಶ್ ಆಗುತ್ತೆ. ವಾಶ್ ಆದ ನಂತರ ಈ ಕನ್ವೇಯರ್ ಮುಖಾಂತರ ನಮಗೆ ಪಲ್ವರೈಸರ್ಗೆ ಹೋಗುತ್ತೆ. ಇಲ್ಲಿ ಕೊಕೊನಟ್ ಗ್ರೇಟಿಂಗ್ ಮೆಷಿನ್ ಇಲ್ಲಿ ನೋಡ್ತಾ ಇದೀವಲ್ಲ, ಇದು ಕೊಕೊನಟ್ ಗ್ರೇಟಿಂಗ್ ಮೆಷಿನ್. ಇದರಲ್ಲಿ ಆ ಬ್ಲಾಂಚಿಂಗ್ ಯೂನಿಟ್ ಇಂದ ಬಂದಂತಹ ಕೊಕೊನಟ್ ತೆಂಗಿನಕಾಯಿ ಎಲ್ಲ ಏನು ಕಟ್ಟಾಗುತ್ತೆ. ಕಟ್ಟಾಗಿ ಬಂದ ಮೇಲೆ ಇಲ್ಲಿ ನಮಗೆ ತೆಂಗಿನಕಾಯಿ ತುರಿ ಬರುತ್ತೆ. ಒಂದು ನಮಗೆ ಬರೀ ಏನು ವಿತ್ ಫ್ಯಾಟು ತೆಂಗಿನಕಾಯಿ ತುರಿ ಬೇಕು ಅಂತಂದ್ರೆ ನಾವು ಇಲ್ಲಿ ಬಂದು ಕೊಕೊನಟ್ ಕಲೆಕ್ಷನ್ ಪಾಯಿಂಟ್ ಇರುತ್ತೆ, ಇಲ್ಲಿ ಕಲೆಕ್ಟ್ ಮಾಡ್ಕೊತೀವಿ. ಇಲ್ಲ ನಾವು ಕೊಕೊನಟ್ ಮಿಲ್ಕಿಗಾಗಿ ಬಳಸ್ತಾ ಇದ್ದೀವಿ ಅಂತಂದ್ರೆ ಆ ಒಂದು ತೆಂಗಿನ ತುರಿ ಇಲ್ಲಿ ಬಂದು ನಿಮಗೆ ತೆಂಗಿನಕಾಯಿ ತುರಿ ಹಾಲು ಇಲ್ಲಿ ಬರುತ್ತೆ. ಹಾಲನ್ನು ಸೋಸಿದಂತಹ ಏನು ಉತ್ಪನ್ನ, ಹಾಲು ಸೋಸಿ ಉಳಿಯುವಂತಹ ತೆಂಗಿನ ಒಂದು ಉತ್ಪನ್ನ ಇಲ್ಲಿ ನಾವು ಕಲೆಕ್ಟ್ ಮಾಡ್ಕೊತೀವಿ. ಆಮೇಲೆ ಇಲ್ಲಿ ತೆಂಗಿನ ಹಾಲು ಇಲ್ಲಿ ಬಂದು ಅದರ ನಂತರ ಈ ಮೆಷಿನಲ್ಲಿ ಕಲೆಕ್ಷನ್ ಆಗುತ್ತೆ. ಈ ಮೆಷಿನಲ್ಲಿ ಕಲೆಕ್ಷನ್ ಆದ ನಂತರ ಇಲ್ಲಿ ನಮಗೆ 2 ಆಯ್ಕೆ ಇರುತ್ತೆ. ಒಂದು, ನಾವು ತೆಂಗಿನಕಾಯಿ ಹಾಲಿಗೆ ಇಲ್ಲಿ ಬಂದಂತಹ ಒಂದು ಉತ್ಪನ್ನವನ್ನು ನಾವು ಟ್ರೇ ಡ್ರೈಯರ್ ಅಲ್ಲಿ ಹಾಕಿ ಅದನ್ನ ಒಣಗಿಸಿ ಡೆಸಿಕೇಟೆಡ್ ಕೊಕೊನಟ್ ಪೌಡರ್ ವಿತ್ ಫ್ಯಾಟು ವಿತೌಟ್ ಫ್ಯಾಟು, ಸೊ ಅದನ್ನು ಮಾಡ್ಬೋದು. ಅಲ್ಲಿಂದ ಕೊಕೊನಟ್ ಮಿಲ್ಕ್ ಬಂದಂತಹ ಮಿಲ್ಕನ್ನ ಇಲ್ಲಿ ನಾವು ಕೊಕೊನಟ್ ಆಯಿಲ್, ವರ್ಜಿನ್ ಕೊಕೊನಟ್ ಆಯಿಲ್ ಇಲ್ಲಿ ತಗೋಬಹುದು. ಟ್ಯಾಬ್ಲರ್ ಸೆಂಟ್ರಿಫ್ಯೂಜರ್ ಇರುತ್ತೆ ಇಲ್ಲಿ ನಮಗೆ ವರ್ಜಿನ್ ಕೊಕೊನಟ್ ಆಯಿಲ್ ಇಲ್ಲಿ ಬರುತ್ತೆ. ಅದ್ರ ನಂತರ ಏನು ಉಳಿದಿರುತ್ತಲ್ಲ ಅದರಲ್ಲೂ ಕೂಡ ಇಲ್ಲೊಂದು ನಾವು ಒಂದು ಬಾಕ್ಸ್, ಒಂದು ಟ್ರೇ ಇಟ್ಕೊಂಡು ಫ್ಲೇವರ್ಡ್ ಮಿಲ್ಕ್ ಬರುತ್ತೆ. ತೆಂಗಿನ ಎಣ್ಣೆ ಮುಗಿದ್ಮೇಲೆ ಒಂದು ಮಿಲ್ಕ್ ಬರುತ್ತೆ, ಹಾಲು ಅಂಶ ಬರುತ್ತೆ. ಅದನ್ನು ಕೂಡ ಫ್ಲೇವರ್ಡ್ ಮಿಲ್ಕ್ ಆಗು ಕೂಡ ಉತ್ಪನ್ನವನ್ನ ತಯಾರಿ ಮಾಡಬಹುದು. ಇವೆಲ್ಲವೂ ಕೂಡ ಸ್ಟೋರೇಜ್ ಬಿನ್ಸು. ನಾವು ತೆಂಗಿನ ಹಾಲನ್ನ ವಿಧ ಉತ್ಪನ್ನಗಳಿಗೆ ಸ್ಟೋರ್ ಮಾಡ್ಕೊಳ್ಳುವಂತಹ ಒಂದು ಸ್ಟೋರೇಜ್ ಯೂನಿಟ್ಸು. ಇಲ್ಲಿ ಈ ಕ್ಯಾನಿಂಗ್ ಮೆಷಿನ್, ಹಾಲನ್ನ ನಾವು ಈ ತರ ಒಂದು
ಕ್ಯಾನ್ಗೆ ನಾವು ಹಾಕಿ, ಕ್ಯಾನಿಂಗ್ ಮೆಷಿನ್ ಇದು. ಈಗ ನಾವು ಈ ಒಂದು ನಮ್ಮ ಕೊಕೊನಟ್ ತೆಂಗು ಪ್ರೊಸೆಸಿಂಗ್ ಸಂಸ್ಕರಣಾ ಘಟಕವನ್ನ ಒಂದು ಒಪ್ಪಂದದ ಮುಖಾಂತರ ಕೋಕೋಮನ್ ಪ್ರೈವೇಟ್ ಲಿಮಿಟೆಡ್ ಅವ್ರ ಜೊತೆಗೆ ಒಡಂಬಡಿಕೆ ಮಾಡಿಕೊಂಡು ಅವ್ರ ಮುಖಾಂತರ ಈ ಒಂದು ತೆಂಗು ಸಂಸ್ಕರಣಾ ಘಟಕವನ್ನ ನಾವು ರನ್ ಮಾಡ್ತಾ ಇರ್ತೀವಿ. ಸೊ ಇದಾದ ನಂತರ ಏನ್ ಬರುತ್ತಲ್ಲ ಕೊಕೊನಟ್ ಮಿಲ್ಕ್, ಇದು ಪ್ಯಾಸ್ಚರೈಸರ್ ಆಗುತ್ತೆ, ಹೋಮೋಜಿನೈಸರ್ ಅಂಡ್ ಪ್ಯಾಸ್ಚರೈಸರ್. ಇಲ್ಲಿ ಪ್ಯಾಸ್ಚರೈಸ್ ಆದ್ಮೇಲೆ ರೆಟಾಟ್, ಇದು ರೋಟರಿ ರೆಟಾಟ್ ಮುಖಾಂತರ ಏನು ಕ್ಯಾನ್ ಫಿಲ್ ಮಾಡಿರ್ತೀವಲ್ಲ ಅದು ನಮಗೆ ರೋಟರಿ ರೆಟಾಟ್ ಮುಖಾಂತರ ನಾವು ಇದನ್ನ ಬಳಸ್ತೀವಿ. ಅದ್ರ ನಂತರ ಟ್ರೇ ಡ್ರೈಯರ್, ಇಲ್ಲಿ ಎಲೆಕ್ಟ್ರಾನಿಕ್ ಟ್ರೇ ಡ್ರೈಯರ್ ಅಂತ, ಏನು ಕೊಕೊನಟ್ ಇಲ್ಲಿ ನಾವು ನೋಡ್ತಾ ಇದ್ದೀರಾ, ಇದು 100 kg 96 ಟ್ರೇಸ್ ನ ನಾವು ಇಲ್ಲಿ ಬಳಸಬಹುದು. ಬ್ಯಾಕ್ ಸೈಡು ಇರುತ್ತೆ, ಇಲ್ಲೂ ಕೂಡ ಇದು ಪರ್ಫೋರೇಟೆಡ್ ಟ್ರೇಸ್ ಇಡ್ತೀವಿ, ಪರ್ಫೋರೇಟೆಡ್ ಸ್ಟೀಲ್ ಟ್ರೇಸ್ ಇಡ್ತೀವಿ, SS 304 ಇದ್ರದ್ದು. ಅಲ್ಲೇನಂದ್ರೆ ನಾವು ಅಲ್ಲಿ ನೋಡಿದ್ವಲ್ಲ ಕೊಕೊನಟ್ ಏನ್ ತುರಿ ಬಂದದ್ದು ಒಂದು, ಅಥವಾ ಕೊಕೊನಟ್ ಮಿಲ್ಕ್ ತೆಗೆದ್ಮೇಲೆ ಬಂದಂತಹ ಒಂದು ತೆಂಗಿನ ಉತ್ಪನ್ನವನ್ನ ಇಲ್ಲಿ ಡ್ರೈ ಮಾಡಿ ಒಣಗಿಸ್ಬಿಟ್ಟು ಅದನ್ನ ಪ್ಯಾಕೆಟ್ ಮಾಡಿ ವ್ಯಾಕ್ಯೂಮ್ ಪ್ಯಾಕಿಂಗ್ ಮಾಡಿ ಸೇಲ್ ಮಾಡ್ತೀವಿ. ಅದರಿಂದ ಏನಾಗುತ್ತೆ, ಅದು ಡೈರೆಕ್ಟ್ ಹೋಟೆಲ್ಗಳಿಗಾದ್ರೂ ಹೋಗ್ಬೋದು. ನಾವು ಇವಾಗ ಏನು ಬೇಕರಿ ಉತ್ಪನ್ನಗಳಿಗೆ, ಬೇಕರಿ ಇಂಡಸ್ಟ್ರಿಗೆಲ್ಲ ಅದನ್ನ ತಗೊಳ್ತಾರೆ. ಸೊ ಇದಾದ್ಮೇಲೆ ಈಗ ನಮಗೆ ತೆಂಗಿನಕಾಯಿ ಹಾಲು ಬಂದ ನಂತರ ನಾವು ಏನು ತೆಂಗಿನಕಾಯಿ ಹಾಲಿಗೆ ನಾವು ಮಾರಾಟ ಮಾಡಲ್ಲ, ಅಥವಾ ನಮಗೆ ತೆಂಗಿನಕಾಯಿ ಹಾಲಿನ ಪುಡಿ ಬೇಕು. ಈಗ ನಮಗೆ ಹೇಗೆ ನಾರ್ಮಲ್ ಏನು ಹಸುವಿನ ಹಾಲಿನ ಪುಡಿ ಸಿಗುತ್ತಲ್ಲ, ಅದೇ ರೀತಿ ತೆಂಗಿನ ಹಾಲಿನ ಪುಡಿ. ಈಗ ಎಲ್ಲರೂ ಕೂಡ ಗೋ ವೆಗಾನ್ ಅಂತ ಹೇಳಿ ಇದ್ ಮಾಡ್ತಾರೆ, ಅಂದ್ರೆ ನಾವು ಪ್ರಾಣಿ ಉತ್ಪನ್ನಗಳನ್ನ, ಪ್ರಾಣಿ ಜನ್ಯ ಉತ್ಪನ್ನಗಳನ್ನ ಉಪಯೋಗಿಸಲ್ಲ ಅಂತ ಅಂದ್ರೆ ಕೊಕೊನಟ್ ಆಧಾರಿತ ಅಥವಾ ಸಸ್ಯ ಆಧಾರಿತ ಏನು ಹಾಲನ್ನೇ ನಾವು ಉಪಯೋಗಿಸೋದು ಅಂತಂದ್ರೆ ಈ ಒಂದು ಕೊಕೊನಟ್ ಮಿಲ್ಕ್, ತೆಂಗಿನ ಹಾಲು ಒಂದು ಅತ್ಯುತ್ತಮ ಒಂದು ಪರ್ಯಾಯ ಅಂತಾನೆ ಹೇಳ್ಬೋದು. ಈಗ ಹಾಲು, ತೆಂಗಿನ ಹಾಲು ತುಂಬಾನೇ ಏನು ಬೇಗ ಕೆಡುವಂತಹ ಒಂದು ಇದಿರುತ್ತೆ. ಸೊ ಹಾಗಾಗಿ ನಾವು ಸರಿಯಾದ ಮೆಥಡ್ ಅಲ್ಲಿ ಪಾಶ್ಚರೀಕರಣ ಮಾಡಿ ಅದನ್ನ ರೆಟಾಟ್ ಮಾಡಿದಾಗ ಮಾತ್ರ ಅದನ್ನ ನಾವು ಸ್ಟೋರ್ ಮಾಡ್ಕೋಬಹುದು. ಇಲ್ಲಿ ನಾವು ತೆಂಗಿನ ಹಾಲಿನ ಜೊತೆಗೆ ಹಾಲನ್ನ ಪೌಡರ್ ಮಾಡ್ಬೋದು, ತೆಂಗಿನ ಹಾಲಿನ ಪುಡಿ. ಅದು ನೆಕ್ಸ್ಟ್ ನೀವು ಮತ್ತೆ ಅದನ್ನ ತೆಂಗಿನ ಹಾಲನ್ನು ಮಾಡ್ಕೋಬಹುದು. ಈಗ ಹೇಗೆ ಹಾಲನ್ನ ಡೈರಿ ಹಾಲು ಮಾಡ್ಕೋತೀವಲ್ಲ ಆ ರೀತಿ ತೆಂಗಿನ ಹಾಲಿನ ಪೌಡಿ ಮಾಡ್ಕೋಬಹುದು. ಅದಕ್ಕೆ ಬೇಕಾಗಿರುವಂತಹ ಮೆಷಿನ್ ಸ್ಪ್ರೇ ಡ್ರೈಯರ್. ಅಲ್ಲಿ ನಾವು ತೆಂಗಿನ ಹಾಲು, ಬಂದಂತಹ ತೆಂಗಿನ ಹಾಲು ನಾವು ಅದನ್ನ ಪ್ಯಾಕೆಟ್ ಮಾಡ್ಲಿಲ್ಲ ಅಂತಂದ್ರೆ ಅದನ್ನ ನಾವು ನೇರವಾಗಿ ಈ ಒಂದು ಸ್ಪ್ರೇ ಡ್ರೈಯರ್ಗೆ ನಾವು ತೆಂಗಿನ ಹಾಲನ್ನ ಫೀಡ್ ಮಾಡ್ಬೋದು. ಫೀಡ್ ಮಾಡಿದಾಗ ನಮಗೆ ತೆಂಗಿನ ಹಾಲಿನ ಪುಡಿ ನಾವು ಕಲೆಕ್ಟ್ ಮಾಡ್ಕೋಬಹುದು. ಇಲ್ಲಾದ್ರೂ ಕಲೆಕ್ಟ್ ಮಾಡ್ಕೋಬಹುದು, ಅಲ್ಲೂ ಕೂಡ ನಾವು ತೆಂಗಿನ ಹಾಲಿನ ಪುಡಿನ ಕಲೆಕ್ಟ್ ಮಾಡ್ಕೋಬಹುದು. ಅದ್ರ ನಂತರ ತೆಂಗಿನ ಹಾಲಿನ ಪುಡಿ ಕಲೆಕ್ಟ್ ಆದ ನಂತರ ಇಲ್ಲಿ ಅದನ್ನ ತಗೊಂಡೋಗಿ FFS ಪೌಡರ್ ಮೇಕಿಂಗ್ ಮೆಷಿನ್, ಆ ಮೆಷಿನ್ ಒಳಗಡೆ ಹಾಕಿ ನಾವಿಲ್ಲಿ ಪ್ಯಾಕಿಂಗ್ ಮಾಡಿ ಸೀಲ್ ಮಾಡಿ ಮಾರುಕಟ್ಟೆಗೆ ಕಳಿಸಬಹುದು. ಇಲ್ಲಿ ಏನೇನು ಪೌಡರ್, ಆ ಪೌಡರ್ ಇಂದ ಏನೇನೆಲ್ಲ ತೆಂಗಿನ ಹಾಲಿನ ಪೌಡರು ನಾವು ಒಂದು ಡೈರೆಕ್ಟ್ ಅದ್ರದ್ದು ಯೂಸ್ ಅಂತಂದ್ರೆ ಅದನ್ನ ನೀವು ನೇರವಾಗಿ ನೀರ್ ಜೊತೆಗೆ ಮಿಕ್ಸ್ ಮಾಡ್ಕೊಂಡ್ರು ನೀವು ಅದನ್ನ ತೆಂಗಿನ ಹಾಲಿನ ರೂಪದಲ್ಲಿ ಮಾಡ್ಕೊಂಡು ಅದನ್ನ ನೀವು ದಿನನಿತ್ಯ ಬಳಕೆಯಲ್ಲೂ ಕೂಡ ಉಪಯೋಗಿಸ್ಬೋದು. ಇವಾಗ ನಾವು ನೋಡ್ತಾ ಇದ್ದೀವಿ ಈಗ ಹೇಗೆ ಉದ್ದಿಮೆಗಳು ಬರ್ತಾ ಇದೆ ಅಂತಂದ್ರೆ ತೆಂಗಿನ ಹಾಲಿನ ಕಾಫಿ ಶಾಪ್ಸ್, ಟೀ ಶಾಪ್ಸ್ ಎಲ್ಲ ಬರ್ತಾ ಇದೆ. ಹಾಗೆ ತೆಂಗಿನ ಹಾಲಿನ ಸಾಕಷ್ಟು ಸ್ವೀಟ್ಸ್ ಗಳಿಗೆ ಉಪಯೋಗಿಸ್ತಾರೆ, ಪಾಯಸಗಳು ಮಾಡುವಲ್ಲಿ ಉಪಯೋಗಿಸ್ತಾರೆ. ಈಗ ಯಾರಿಗೂ ಕೂಡ ಸಾಕಷ್ಟು ಟೈಮ್ ಇರೋದಿಲ್ಲ. ನನಗೆ ಗೊತ್ತಿದೆ ತೆಂಗಿನ ಹಾಲು ತುಂಬಾ ಉಪಯುಕ್ತ, ತೆಂಗಿನ ಉತ್ಪನ್ನಗಳು ಸಾಕಷ್ಟು ಉಪಯುಕ್ತವಾಗಿದೆ ಅಂತ. ಆದ್ರೆ ಯಾವುದೇ ಒಂದು ಈಗ ಒಂದು ಓಡ್ತಾ ಇರೋ ಜಗತ್ತಿನಲ್ಲಿ ಟೈಮ್ ಇರೋದಿಲ್ಲ ನಮಗೆ. ಆದ್ರೆ ರೆಡಿಮೇಡ್ ಈ ರೀತಿ ತೆಂಗಿನ ಹಾಲಿನ ಪೌಡರು, ತೆಂಗಿನ ಹಾಲು, ತೆಂಗಿನ ತುರಿ, ಈ ತರದ್ದೆಲ್ಲ ನಮಗೆ ಸಿಕ್ತು ಅಂತಂದ್ರೆ, ಒಂದು ಅವಕಾಶ ಇದೆ ಅಂತಂದ್ರೆ ಸಾಕಷ್ಟು ನಾವು ಇದರಲ್ಲಿ ಬಳಕೆಯನ್ನ ಮಾಡ್ಕೋಬಹುದು. ಹಾಗೆ ನಮ್ಮ ಈ ಉದ್ಯಮಿ ಕೂಡ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ತೆಂಗಿನಕಾಯಿ ತುರಿಯನ್ನ ಆ ಪಲ್ಪ್ ಏನ್ ಬರುತ್ತಲ್ಲ ಅದನ್ನ ಇಮಿಡಿಯೇಟ್ ವ್ಯಾಕ್ಯೂಮ್ ಪ್ಯಾಕಿಂಗ್ ಮಾಡ್ಬಿಟ್ಟು ನೇರವಾಗಿ ಹೋಟೆಲ್ಗಳಿಗೆ ಮಾರಾಟ ಮಾಡುವಂಥದ್ದು. ಅವಾಗ ಏನಾಗುತ್ತೆ, ಹೋಟೆಲ್ಗಳಿಗೆ ತೆಂಗಿನಕಾಯಿ ತಗೊಂಡು ತುರಿ ಮಾಡ್ಕೊಳ್ಳೋ ಅಷ್ಟು ಅವ್ರಿಗೆ ಟೈಮ್ ಇರಲ್ಲ. ಈವನ್ ಹೋಟೆಲ್ಗಳಲ್ಲ, ಮನೆಯಲ್ಲೂ ಕೂಡ ಇಬ್ರು ವರ್ಕಿಂಗ್ ಇರೋಂಥವ್ರಿಗೂ ಕೂಡ ಕಷ್ಟ ಆಗುತ್ತೆ. ಆ ಸಂದರ್ಭದಲ್ಲಿ ನೇರವಾಗಿ ನೀವು ತೆಂಗಿನಕಾಯಿ ತುರಿ ವ್ಯಾಕ್ಯೂಮ್ ಪ್ಯಾಕಿಂಗ್ ಮಾಡಿ ಅವ್ರಿಗೆ ಸಿಗುತ್ತೆ ಅಂದಾಗ ಒಂದು ಒಳ್ಳೆ ಒಂದು ಉದ್ದಿಮೆ ಆಗಬಹುದು. ಮತ್ತೆ ಇದನ್ನ ನಮ್ಮ ಸುತ್ತಮುತ್ತಲಿನ ರೈತರು
ಇದನ್ನ ಬಳಸ್ಕೋಬೇಕು. ಯಾಕಂತಂದ್ರೆ ಸರ್ಕಾರವು ಒಂದು ಜಿಲ್ಲೆ ಒಂದು ಉತ್ಪನ್ನ ಯೋಜನೆ ಅಡಿಯಲ್ಲಿ ಒಂದು ಜಿಲ್ಲೆಗೆ ಲೋಕಲ್ಲಿ ಸಿಗುವಂತಹ ಉತ್ಪನ್ನಗಳನ್ನ ನಾವು ರೈತರನ್ನ ಉದ್ಯಮಿಗಳಾಗಿ ಮಾಡಬೇಕು. ಅವರು ನೇರವಾಗಿ ಬರೀ ತೆಂಗನ್ನ ಮಾರಾಟ ಮಾಡೋ ಬದಲು ಈ ರೀತಿ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಮಾಡಿಕೊಂಡಾಗ ಅವರಿಗೆ ಒಂದು ಆದಾಯನೂ ಹೆಚ್ಚಿಗೆ ಆಗುತ್ತೆ, ಮತ್ತೆ ಒಳ್ಳೆ ಮಾರುಕಟ್ಟೆಯನ್ನು ಕೂಡ ಸೃಷ್ಟಿ ಮಾಡ್ಬೋದು ಅನ್ನೋ ನಿಟ್ಟಿನಲ್ಲಿ ಒಂದು ಜಿಲ್ಲೆ ಒಂದು ಉತ್ಪನ್ನ ಅಡಿಯಲ್ಲಿ PMFME ಯೋಜನೆ ಅಡಿಯಲ್ಲಿ ಮಿನಿಸ್ಟ್ರಿ ಆಫ್ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್ ನಮಗೆ ಎಸ್ಪೆಷಲಿ ರಾಮನಗರ ಜಿಲ್ಲೆಗೆ ಈ ಒಂದು ಸಂಸ್ಕರಣಾ ಘಟಕವನ್ನ ಕೊಟ್ಟಿರುತ್ತೆ. ಹಾಗಾಗಿ ಸುತ್ತಮುತ್ತಲಿನ ರೈತರಿಗೆ ಹೇಗೆ ಅನುಕೂಲ ಆಗುತ್ತೆ ಅಂತಂದ್ರೆ, ಈಗ ಸುತ್ತಮುತ್ತಲಿನ ರೈತರು ನಮ್ಮಲ್ಲಿ ತೆಂಗಿನಕಾಯಿ ತಗೊಂಡ್ಬಂದು ಈ ಒಂದು ಸಂಸ್ಕರಣಾ ಘಟಕಕ್ಕೆ ಕೊಡ್ಬೋದು. ಇಲ್ಲಿ ಘಟಕವನ್ನು ನಡೆಸುವಂತಹವರು ಆ ಒಂದು ರೈತರಿಂದ ತಗೊಂಡಂತಹ ತೆಂಗಿನಕಾಯಿನ ಈಗೇನ್ ಮಾರ್ಕೆಟ್ ಬೆಲೆ ಇರುತ್ತಲ್ಲ ಅದಕ್ಕಿಂತ ₹1 ಹೆಚ್ಚಿಗೆ ಆಗಿ ಅವ್ರು ಕೊಟ್ಟು ರೈತರಿಂದ ತಗೊಳ್ತಾರೆ. ಈ ಒಂದು ಮಾಹಿತಿಯನ್ನ, ಈ ಒಂದು ಸೌಲಭ್ಯವನ್ನ, ಯಾಕಂತಂದ್ರೆ ಇಂತಹ ಒಂದು ಯೂನಿಟ್ ಎಲ್ಲಾ ಕಡೆ ಇರೋದಿಲ್ಲ, ಆದ್ರೆ ನಮ್ಮ ಜಿಲ್ಲೆಯಲ್ಲೇ ಇದ್ದಾಗ ಮತ್ತು ಸುತ್ತಮುತ್ತಲಿನ ಜಿಲ್ಲೆ ರೈತರು ಇದನ್ನ ಬಳಸ್ಕೋಬೇಕು. ಯಾಕಂದ್ರೆ ಇದ್ರದ್ದು ಒಂದು ಪ್ರಾಜೆಕ್ಟ್ ಕಾಸ್ಟೇ 2.64 ಕೋಟಿ ಇದೆ ಪ್ರಾಜೆಕ್ಟ್ ಕಾಸ್ಟ್. ಸೊ ಹಾಗಾಗಿ ಈ ತರ ಒಂದು ಮೆಷಿನರೀಸ್ ನ ಎಲ್ಲಾ ರೈತರು ಹಾಕೊಳ್ಳಿಕ್ಕೆ ಆಗೋದಿಲ್ಲ. ಹಾಗಾಗಿ ಇದ್ದಂತಹ ಒಂದು ಸೌಲಭ್ಯವನ್ನ ರೈತರು ಬಳಸ್ಕೋಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ಮೇಡಮ್, ಈಗ ಸಂಸ್ಕರಣೆ ಘಟಕ ಸಂಪೂರ್ಣವಾಗಿ ವಿವರಿಸಿದ್ರಿ, ಆದ್ರೆ ರೈತರು ಈಗ ಸಣ್ಣ ಹಿಡುವಳಿದಾರರು, ದೊಡ್ಡ ಹಿಡುವಳಿದಾರರು ಎಲ್ಲ ಇರ್ತಾರೆ. ಅಂದ್ರೆ ಬಹಳ ಕಡಿಮೆ ಇರೋ ತೆಂಗಿನ ಮರಗಳು ಕೂಡ ಇರ್ತವೆ. ಅಂತವ್ರು ಕೂಡ ಇಲ್ಲಿಗೆ ಬಂದು ಈ ಸಂಸ್ಕರಣಾ ಘಟಕಗಳನ್ನ ಉಪಯೋಗಿಸ್ಕೊಡ್ಬೋದಾ? ಹೌದು, ಖಂಡಿತವಾಗ್ಲು. ಯಾಕಂತಂದ್ರೆ ಈ ಯೋಜನೆಯ ಮುಖ್ಯ ಉದ್ದೇಶನೇ ಬಂದು ಸಣ್ಣ ಮತ್ತೆ ಅತಿ ಸಣ್ಣ ರೈತರಿಗೆ ಈ ಒಂದು ಫೆಸಿಲಿಟೀಸ್ ಉಪಯೋಗ ಆಗ್ಲಿ ಅಂತ. ಹಾಗಾಗಿ ರೈತರು 1 ಮರ ಇರ್ಲಿ, 10 ಮರ ಇರ್ಲಿ, 50 ಮರ ಇರ್ಲಿ, ತಮ್ಮಲ್ಲಿ ಎಷ್ಟು ಸಿಗುತ್ತೆ ಅಷ್ಟು ಉತ್ಪನ್ನಗಳನ್ನ ತಗೊಂಡ್ ಬಂದ್ರೆ ಇದಕ್ಕೆ ಇಲ್ಲಿ ಯಾವುದೇ ರೀತಿ ಲಿಮಿಟ್ಸ್ ಇಲ್ಲ. ನಿಮ್ಮಿಂದ ಈ ಒಂದು ತೆಂಗಿನಕಾಯಿನ ಈ ಒಂದು ಸಂಸ್ಕರಣಾ ಘಟಕದಲ್ಲಿ ತಗೊಂಡು ನಿಮಗೆ ಅನುಕೂಲ ಮಾಡ್ಕೊಡ್ತಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಏನಾದ್ರು ಸಂಪರ್ಕಿಸಬೇಕು ರೈತರು ಅಂದ್ರೆ ನಮ್ಮನ್ನ ಹೆಂಗ್ ಸಂಪರ್ಕಿಸಬಹುದು? ನೀವು ಒಂದು ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬರ್ಬೋದು. ನೇರವಾಗಿ ಮಾಗಡಿ ಚಂದೂರಾಯನಹಳ್ಳಿ ಹಳ್ಳಿಯಲ್ಲಿರುವಂತಹ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ನೀವು ನೇರವಾಗಿ ಬಂದು ಸಂಪರ್ಕ ಮಾಡ್ಬೋದು. ಅಥವಾ ನಮ್ಮ ಫೋನ್ ನಂಬರ್ ಕೂಡ ನಾವು ನಿಮಗೆ ಕೊಡ್ತೀವಿ. ಫೋನ್ ನಂಬರ್ ಮುಖಾಂತರ ಕೂಡ ಕರೆ ಮಾಡಿ ನಿಮ್ಗೆ ಏನಾದ್ರು ಮಾಹಿತಿ ಬೇಕು ಅಂದ್ರೆ ಪಡ್ಕೋಬಹುದು. ಒಟ್ಟಾರೆಯಾಗಿ ತೆಂಗು ಬೆಳೆಗಾರರಿಗೆ ಏನ್ ಹೇಳ್ತೀರಾ? ಓಕೆ, ತೆಂಗು ರೈತರ ಒಂದು ಜೀವನಾಡಿ ಆಗಿದೆ. ಅದು ಕೂಡ ಈ ರಾಮನಗರ, ತುಮಕೂರು ಮತ್ತು ಹಾಸನ ಭಾಗದ ರೈತರ ಜೀವನಾಡಿ ಆಗಿದೆ. ಆದ್ರೆ ನಾವು ತೆಂಗಿನ ನಾವು ಹಾಗೆ ಬಿಟ್ಬಿಟ್ರೆ ಅದು ಬೆಳೆಯುತ್ತೆ ಅಂತ ಅನ್ಕೋತೀವಿ. ನಿಜವಾಗ್ಲೂ ಕೂಡ ಅದಕ್ಕೂ ಪೋಷಕಾಂಶಗಳ ಸರಿಯಾದ ನೀವು ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಮಾಡಬೇಕು. ಸಮಗ್ರ ಕೀಟಗಳ ನಿರ್ವಹಣೆ ಮಾಡಿ ಬಂದಂತಹ ಉತ್ಪನ್ನವನ್ನ ಈ ರೀತಿ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡಿದ್ದೇ ಆದಲ್ಲಿ ರೈತರು ಆರ್ಥಿಕವಾಗಿ ಸಬಲರಾಗಬಹುದು. ಹಾಗೂ ಇಂತಹ ಸರ್ಕಾರಿ ಯೋಜನೆಗಳನ್ನ ರೈತರು ಬಳಸ್ಕೋಬೇಕು ಅಂತ ಈ ಮೂಲಕ ಕೇಳ್ಕೊತೀನಿ. ಥ್ಯಾಂಕ್ ಯು ಮೇಡಮ್. ವಿಸ್ತೃತವಾಗಿ ಇಷ್ಟು ತನಕ ತೆಂಗು ಸಂಸ್ಕರಣೆ ವಿವರಿಸಿದ್ದೀರಾ. ಧನ್ಯವಾದಗಳು. ಥ್ಯಾಂಕ್ ಯು.